ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. SIT ಕೊನೆಗೂ HD ರೇವಣ್ಣ ವಶಕ್ಕೆ ಪಡೆದಿರೋದು ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗ್ತಾ ಇದ್ದ ಹಾಗೆ ರೇವಣ್ಣ ಹುಡುಕಾಟ ಶುರುವಾಯಿತು. ರಾಜ್ಯ ಬಿಟ್ಟಿದ್ದಾರಾ, ದೇಶ ಬಿಟ್ಟಿದ್ದಾರಾ ಅನ್ನೋ ತನಕ ಆರೋಪಗಳಿದ್ವು. ಆದರೆ ಬೆಂಗಳೂರಲ್ಲೇ ಇದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಯಿತು. ಕೊನೆಗೆ ದೇವೇಗೌಡರ ಮನೆಯಲ್ಲೇ ಇದ್ದಾರೆ ಅಂತ ಹುಡುಕೊಂಡು ಹೋಗಿ ಅಲ್ಲೇ ಕೊನೆಗೆ ರೇವಣ್ಣ ಹೊರಗಡೆ ಬಂದು ಈಗ ವಶಕ್ಕೆ ಪಡೆದಿರೋದು. SIT ಬಂಧನದ ಪ್ರಕ್ರಿಯೆಯನ್ನ ಸದ್ಯದಲ್ಲೇ ಕಂಪ್ಲೀಟ್ ಮಾಡೋದಕ್ಕೆ ಸಿದ್ಧತೆ ಆಗ್ತಾ ಇದೆ. ಸೊ SIT ಬಹಳ ಮಹತ್ವದ ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಇಟ್ಟಿದೆ ಅಂತ ಹೇಳಲಾಗ್ತಿರೋದು. ಈಗ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಕೆಲವು ವಿಚಾರಗಳು ಅಲ್ಲಿ SPP ಅಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸ್ತಾಪ ಮಾಡಿದ ಗಮನ ಸೆಳೆತು. ಸ್ಫೋಟಕ ವಿಚಾರಗಳಿವೆ, ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಅದನ್ನು ಓಪನ್ ಆಗಿ ಹೇಳುವಂಥದ್ದು ಅಲ್ಲ, ಅಷ್ಟು ಗಂಭೀರ ವಿಚಾರಗಳಿವೆ. ಮುಚ್ಚಿದ ಕೊಠಡಿಯಲ್ಲಿ ಕೆಲವು ಮಾಹಿತಿಗಳನ್ನು ಕೊಡಬೇಕು ಅನ್ನೋ ತನಕ ಈ ಕೇಸ್ನ ಗಾಂಭೀರ್ಯತೆಯನ್ನು ವಿವರಿಸಿದ್ದಾರೆ. ರೇವಣ್ಣ ಪರ ವಕೀಲರು ಕೂಡ ಇಲ್ಲ ಸಲ್ಲದ ಸೆಕ್ಷನ್ಗಳನ್ನು ಹಾಕಿದ್ದಾರೆ. SIT ಸರ್ಕಾರದ ಕೈಗೊಂಬೆಯಾಗಿದೆ, ಬಹಳ ಗಂಭೀರ ಶಿಕ್ಷೆಗೆ ಅವಕಾಶ ಇರೋ ಸೆಕ್ಷನ್ಗಳನ್ನ ಈ ಕೇಸಲ್ಲಿ ಹಾಕಿದ್ ಯಾಕೆ ಅಂತೆಲ್ಲ ವಾದ ಮಾಡಿದ್ದು. ಸಾಕ್ಷಿಯೇ ಇಲ್ಲದೆ ಕಿಡ್ನಾಪ್ ಅಂತ ಹೇಗೆ ಕರೀತೀರಿ ಅಂತ ಕೇಳಿದ್ರು. ಬಟ್ ಅರ್ಜಿ ವಜಾ ಆಯ್ತು. ಸದ್ಯ ಈಗ SIT ವಶಕ್ಕೆ ಪಡೆದಿರೋದು. ಅದು ದೇವೇಗೌಡರ ಮನೆಯಲ್ಲೇ ಬಂದು ಕೂತಿದ್ಯಾಕೆ ರೇವಣ್ಣವರು ಖುದ್ದು ತಾನೇ ಕೆಲವು ವಿಚಾರಗಳ ಬಗ್ಗೆ ದೇವೇಗೌಡರ ಗಮನಕ್ಕೆ ತರುವಂಥದ್ದಿತ್ತ, ದೇವೇಗೌಡರೇ ಕರೆದಿದ್ರ, ಮುಂದಿನ ಪ್ರಕ್ರಿಯೆ ಅವರನ್ನ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಕಾನೂನು ಹೋರಾಟ ಮತ್ತೊಂದು ಅಂತ ದೇವೇಗೌಡರ ಸಲಹೆಯನ್ನ ಪಡೆದ್ರ ಕಾಂಗ್ರೆಸ್ಗೆ ದಸ್ತ್ರವಾಗ್ಬೋದು. ಯಾಕಂದ್ರೆ ಹೊರಗಡೆ ಉಪ್ಪು ತಿಂದವರು ನೀರು ಕುಡಿಲಿ, ಶಿಕ್ಷೆಯಾಗ್ಲಿ, ಯಾರೇ ತಪ್ಪು ಮಾಡಿದ್ರು ಅಂತಾರೆ, ಒಳಗಡೆ ಲಾಯರ್ ಕರೆಸ್ಕೊಂಡು ಬಚಾವ್ ಮಾಡೋಕೆ ನೋಡ್ತಿದ್ದಾರೆ ಅಂತೆಲ್ಲ ಆರೋಪ ಮಾಡಿದ್ರಲ್ವಾ. ಈಗ ದೇವೇಗೌಡರ ಮನೇಲೆ ಬಂದು ಕೂತಿದ್ದು ಅಲ್ಲೇ ವಶಕ್ಕೆ ಪಡೆದಿರೋದು ಕಾಂಗ್ರೆಸ್ಸಿಗರಿಗೆ ಯಾವ ರೀತಿ ಇದು ಅಸ್ತ್ರವಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಅದು ಒಂದು ಕಡೆ. ಈ ಕೇಸ್ನಲ್ಲಿ, ಕಿಡ್ನಾಪ್ ಕೇಸ್ನಲ್ಲಿ ಸಂತ್ರಸ್ತೆಯಾಗಿದ್ದಂತಹ ಮಹಿಳೆಯನ್ನ ಕೊನೆಗೂ ಪತ್ತೆ ಹಚ್ಚಿ ಆಕೆಯನ್ನ ರಕ್ಷಣೆ ಮಾಡಲಾಗಿದೆ. ರೇವಣ್ಣಗೆ ಸಂಬಂಧಪಟ್ಟಂತಹ ಒಂದು ಅಂದ್ರೆ ಅವರ ಕಡೆಯವರ ಯಾರದ್ದು ಫಾರ್ಮ್ ಹೌಸ್ ಅಲ್ಲಿ ಆಕೆಯನ್ನ ಇರಿಸಲಾಗಿತ್ತು. ಸೇಫ್ ಆಗಿ ಆಕೆಯನ್ನು ಕರ್ಕೊಂಡು ಬಂದು ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ. ತಕ್ಷಣಕ್ಕೆ ಆಕೆ ಹೇಳಿಕೆಯನ್ನು ದಾಖಲಿಸಲಾಗಿದ್ದು ನ್ಯಾಯಾಧೀಶರ ಮುಂದೆ ಕೂಡ ಆಕೆಯನ್ನ ಕರ್ಕೊಂಡು ಬರಬಹುದು. 164 ಹೇಳಿಕೆ ಏನಾದರೂ ದಾಖಲಾದ್ರೆ ಬಹಳ ಮಹತ್ವದಾಗತ್ತೆ ಅದು ಈ ಕೇಸ್ಗೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಗಂಭೀರ ಸ್ವರೂಪದ ಅವರ ಮಗ ಕೊಟ್ಟ ಕಂಪ್ಲೇಂಟ್ ಕಾಪಿ ನೋಡಿದ್ರೆ ವಿಡಿಯೋ ಹರಿದಾಡಿದೆಯಲ್ವಾ ಸಂತ್ರಸ್ತೆಯದ್ದು. ಅವರು ಮಗ ಹೇಳ್ಕೊಳ್ತಾರೆ, ತನಗೆ ಹೇಳಿರುವ ಮಾಹಿತಿಯ ಪ್ರಕಾರ ಕೈಕಾಲು ಕಟ್ಟಿ ತನ್ನ ತಾಯಿಯ ಮೇಲೆ ಅತ್ಯಾಚಾರ ಆಗಿದೆ ಅಂತ. ಪ್ರಜ್ವಲ್ ರೇವಣ್ಣ ಮೇಲೆ ಕಿಡ್ನಾಪ್ ಪ್ರಕರಣ. ಸೊ ಇಬ್ಬರಿಗೂ ಸಂಬಂಧಪಟ್ಟಂತಹ ಕೇಸ್ ಇದು. ಕಾದ್ ನೋಡ್ಬೇಕು ಯಾವ ಹಂತಕ್ಕೆ ಹೋಗಬಹುದು ಅಂತ. ಒಟ್ನಲ್ಲಿ ಈ ಕೇಸಲ್ಲಿ ಕೊನೆಗೂ ರೇವಣ್ಣವರು ಲಾಕ್ ಆಗಿದ್ದಾರೆ. ಮುಂದಿನ ಕಥೆ ಏನು? 1, 2, 3 ಕೇಸ್ ಬಿದ್ದಾಯ್ತು. ಬಹಳಷ್ಟು ಬೇರೆ ಬೇರೆ ಪ್ರಕರಣಗಳು ಕೂಡ ತೆರೆದುಕೊಳ್ಳಬಹುದು. ಇಲ್ಲೆಲ್ಲ ಕೇಸ್ನ ಗಾಂಭೀರ್ಯತೆ ನೋಡಿ ಬೇರೆಯವರು ಧೈರ್ಯ ಮಾಡುವಂತ ಸಾಧ್ಯತೆ ಇದೆ. ಏನಾಗತ್ತೋ, ಕೇಸ್ ಬೀಳತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿರ್ತಾರೆ. ಅರೆಸ್ಟ್ ಮಾಡದೆ ಬಿಟ್ಬಿಟ್ರೆ ಹೊರಗಡೆ ಇದ್ದಾಗ ನಾವು ಹೇಗೆ ಬರೋದು, ನಮ್ಮ ಕಥೆ ಏನು ಅನ್ನುವಂತ ಆತಂಕದಲ್ಲಿರ್ತಾರೆ. ಇಲ್ಲಿ ಈಗ ವಶಕ್ಕೆ ಪಡೆದಿದ್ದೇ ಹೌದಾದ್ರೆ, ಯಾಕಂದ್ರೆ ಕೋರ್ಟ್ನ ಮುಂದೆ ಇಟ್ಟಿದ್ದೇ ಆ ವಿಚಾರ. SPP ಪ್ರಭಾವಿಯಾಗಿದ್ದಾರೆ, ಸಾಕ್ಷಿಯನ್ನ ನಾಶಪಡಿಸುವಂತ ಶಕ್ತಿ ಇರುತ್ತೆ, ಒತ್ತಡ ಹೇರುವಂತ ಸಾಧ್ಯತೆ ಇರುತ್ತೆ, ಹಾಗಾಗಿ ಜಾಮೀನು ಕೊಡಬಾರ್ದು ಅಂತ. ಅದೇ ರೀತಿಗೆ ಜಾಮೀನು ಅರ್ಜಿ ವಜಾ ಆಗಿರೋದ್ರಿಂದ ಕೆಲವರು ಧೈರ್ಯ ಮಾಡುವ ಸಾಧ್ಯತೆಗಳಿವೆ. ಆರೋಪ ಇರೋದೇ ಹಾಗಲ್ವಾ, ಬಹಳಷ್ಟು ಜನರ ಮೇಲೆ ಅನ್ಯಾಯ ಆಗಿದೆ, ದೌರ್ಜನ್ಯ ಆಗಿದೆ ಅಂತ. ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದು ಬ್ಲೂ ಕಾರ್ನರ್ ನೋಟಿಸ್ ರೆಡಿ ಮಾಡ್ತಾ ಇದ್ದು, ಎಲ್ಲೇ ಇದ್ರೂ ಲೊಕೇಟ್ ಮಾಡೋದಕ್ಕೆ, ಇನ್ಫಾರ್ಮೇಶನ್ ಕಲೆ ಹಾಕೋದಕ್ಕೆ, ಕರ್ಕೊಂಡು ಬರೋದಕ್ಕೆ ಸಿದ್ಧತೆ ಆಗ್ತಾ ಇದೆ. ಸೊ ಇಬ್ಬರಿಗೂ ಕೂಡ ಈಗ ಈ ಕೇಸ್ಗಳಲ್ಲಿ, ಸರಣಿ ಕೇಸ್ಗಳಲ್ಲಿ ಆಘಾತ ಎದುರಾಗಿರೋದು. ಕಾದ್ ನೋಡ್ಬೇಕು. SIT ಇನ್ನು ಯಾರ್ಯಾರು ಮಹಿಳೆಯರಿಗೆ ಧೈರ್ಯ ತುಂಬಿ ಪೊಲೀಸರ ಸಹಾಯದೊಂದಿಗೆ ಮತ್ತು ಮನೋಶಾಸ್ತ್ರಜ್ಞರ ಕೌನ್ಸಿಲಿಂಗ್ನೊಂದಿಗೆ ಮುಂದಕ್ಕೆ ಕರ್ಕೊಂಡು ಬರುತ್ತೆ ಅನ್ನೋದನ್ನ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.